ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ರೇಷನ್ ತೊಗೊಂಬಂದಿದ್ದೆ ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ರೇಷನ್ ತೊಗೊಂಬಂದೆ ತುಂಬ ದಿನ ಆಯಿತು, ಆದರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಅರ್ಧ ರೇಷನ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ 1 kg. ಅದಾದಮೇಲೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ತೊಗರಿಬೇಳೆ ಮತ್ತು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ದೀಪಕ್ಕೆ ಹಾಕೋ ಆಯಿಲು ಮತ್ತು ರವೆ ತೊಗೊಂಡಿದ್ದೀನಿ. ಈ ಕಡೆ ಕನ್ಫರ್ಟು, ಸಂತೂರು ಮತ್ತು ವಿಮ್ ಸೋಪು ಪಾತ್ರೆ ತೊಳೆಯೋಕ್ಕೆ, ಮತ್ತು ಬಟ್ಟೆ ತೊಳೆಯೋ ಸೋಪು ಮತ್ತು ಸೋಯಾಬೀನು, ಕೋಲ್ಗೇಟ್ ಪೇಸ್ಟು ಇದೆಲ್ಲ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ ಇದೆಲ್ಲ ಎತ್ಕೊಂಡು ಬಂದಿದ್ದೆ. ಇವಾಗ ವಾಶ್ರೂಮಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಈ ಪುಟ್ಟಿಯಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಅಲ್ಲಿ ಎತ್ತಿಟ್ಕೊಂಡ್ರೆ ಸುಮ್ಮನೆ ನಮ್ಮ ಮನೆಯವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡು ಸ್ನಾನ ಗಿನಕ್ಕೆ ಯೂಸ್ ಮಾಡೋಕ್ಕೆ ಸರಿಯಾಗುತ್ತೆ. ಇವಾಗ ನಾವೆಲ್ಲರೂ ಅಕಸ್ಮಾತ್ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅಲ್ಲೇನಾದರೂ ಇಲ್ಲ ಅಂದರೆ ಕರಿತಾ ಇರ್ತಾರೆ. ಹಾಗಾಗಿ ಮುಂಚೆನೇ ನಾನು ಈ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಫುಲ್ ಇದರಲ್ಲಿ ಹಾಕಿಡ್ತೀನಿ. ಇದು ಮಲ್ತನ್ ಮಟ್ಟಿ ಇದು ಬರುತ್ತಲ್ಲ ಫ್ರೆಂಡ್ಸ್, ಅದು ಪೌಡರು ತೊಗೊಂಬಂದು ತುಂಬ ದಿವಸ ಆಯಿತು, ನಾನು ಯೂಸ್ ಮಾಡಿಲ್ಲ. ಇನ್ಮೇಲೆ ಯೂಸ್ ಮಾಡಬೇಕು, ಸ್ವಲ್ಪ ಪ್ಲೇಸ್ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಮತ್ತು ಚಕ್ಕೆ ಮಸಾಲ ಐಟಮ್ಸ್ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಲವಂಗ, ಏಲಕ್ಕಿ ಕಾಯಿ ಎಲ್ಲ, ಮತ್ತು ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ತಿದ್ದೀನಿ. ಎಲ್ಲ ಬಾಕ್ಸಿಗೆ ಹಾಕಾಯಿತು. ನೀಟಾಗಿ ಒರೆಸ್ಬಿಟ್ಟು ಕ್ಯಾಪ್ಸ್ ಎಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ತೊಳೆದಿಟ್ಟೆ. ಬಟ್ ಇದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು, ಯಾಕಂದರೆ ಡೈಲಿ ಇದನ್ನೇ ತೋರಿಸ್ತೋ ಥರ ಅನಿಸುತ್ತೆ, ಬೋರ್ ಆಗುತ್ತೆ ನೋಡೋರಿಗೂ. ಹಾಗಾಗಿ ನಾನು ಏನದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ಕೆಲಸ ಮುಗಿಸಿಟ್ಟು ನಾವೆಲ್ಲ ಎತ್ತಿರ್ತೀವಿ. ಇನ್ನು ಮಕ್ಕಳು ಅಂತೂ ಎಲ್ಲ ಬಟ್ಟೆನೂ ಆಚೆ ಬೀಚೆ ಬಿಸಾಕ್ತಾ ಇರ್ತಾರೆ ನಮ್ಮ ಪಾಪ. ಇವಾಗ ಮತ್ತೆ ಅವ್ನ ಟಬ್ಬಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಅವನು ಮಲ್ಕೊಂಡಿದ್ದ ಫ್ರೆಂಡ್ಸ್, ಅವ್ನು ಮಲಗಿಸ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗುತ್ತೆ. ಬೇಗ ಬೇಗ ಮಲಗಿದ್ದಾಗೆ ಎಲ್ಲ ಕೆಲಸನೂ ಸ್ಪೀಡಾಗಿ ಮಾಡಬೇಕು ಫ್ರೆಂಡ್ಸ್. ಎದ್ರೆ ಮಾತ್ರ ಏನಕ್ಕೂ ಮಾಡೋಕ್ಕೆ ಬಿಡಲ್ಲ. ಇವಾಗ ರಾಗಿ ಕೊಟ್ಟಿದ್ದು ರೇಷನ್ನಲ್ಲಿ, ಹಾಗಾಗಿ ಮಾಡಿಸ್ಕೊಬರೋಣ ಅಂತ ಪಾಪು ನಾನು ಎಷ್ಟು ಖುಷಿ ಆಗ್ತಾಯಿದೆ. ಹೋಗೋಣ ಪಾಪು ಅಂತ ನಾನು ಕೇಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ರಾಗಿ ಹೇಗಿದೆ ಅಂತ. ಇದು ಡಿಪ್ಪೋಲ್ ಕೊಟ್ಟಿರೋದು ಈ ಸತಿ, ಮತ್ತು ಅಕ್ಕಿ ಮತ್ತು ರಾಗಿ ಎರಡೂ ಕೊಟ್ಟಿದ್ದಾರೆ. ಒಬ್ಬರು ಬಂದಿದ್ರು, ಅವ್ರಿಗೆ ಹೇಳ್ಬೇಕು ಇಟ್ಕೊಳ್ಳೋಕೆ ಚೀಲನ ಅಂತ. ಇಲ್ಲಿ ಎರಡು ರೋಡು ಥರ ಮಾಡಾಕಿದ್ದಾರೆ. ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನು ಮನೆಗೆ ಯಾವಾಗಾದರೂ ಮನೆಗೆ ಇದ್ದಾಗ ಮತ್ತೆ ತಗೊಂಡು ಹಾಕಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆ ಥರ ಇದ್ದರೆ ಏನು ಮಾಡೋದು ಫಸ್ಟ್. ಅಲ್ಲಿಂದ ಹೋಗ್ಬಿಟ್ಟು ಹೂವು ತೊಗೊಂಡು ಬಂದೆ ನಾನು. ಇವಾಗ ಹೂವಿನ ರೇಟ್ ಸಹ ತುಂಬ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಒಂದು ಮೊಳನೇ 50 ರೂಪಾಯಿ ಆಗಿತ್ತು. ನನಗೆ ಒಂದು ಮೊಳ ಸ್ವಲ್ಪ ಹೂವು ಸಾಕಾಗುತ್ತೆ, ಹಾಗಾಗಿ ತೊಗೊಂಡು ಬಂದೆ. ಮಲ್ಲಿಗೆ ಹೂವು ಅಂತೂ 60 ರೂಪಾಯಿ 100 ಗ್ರಾಮ್ ಹಿಂಗಾಗಿದೆ. ಕಾಕ್ಟ, ಮಲ್ಲಿಗೆ ಇದೆಲ್ಲ ಬರ್ತಲ್ಲ, ಕಲ್ಕಂಬ್ರ ಇದೆಲ್ಲ. ಅಲ್ಲಿಂದ ಹೂವು ಎಲ್ಲ ತೊಗೊಂಬಂದು ಸಂಜೆ ಪೂಜೆ ಎಲ್ಲ ಮಾಡಾಯಿತು ಫ್ರೆಂಡ್ಸ್. ಎಲ್ಲ ವಾಶ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಗುರುವಾರ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಸಾಯಿಬಾಬಾ ವಾರ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಕ್ಸಿಗೆ ಮುಚ್ಚಳಕಾಯಿ ಎಲ್ಲ ನೀಟಾಗಿ ಒರೆಸಿ ಇವಾಗ ಬಾಕ್ಸ್ ಎಲ್ಲ ಮುಚ್ಚಿಟ್ಕೊಂಡಿದ್ದೀನಿ. ಇದನ್ನು ಡಬ್ಬದ ಮುಚ್ಚಳಕಾಯಿ ಎಲ್ಲ ಹೋಗಿದೆ ಫ್ರೆಂಡ್ಸ್. ಆಮೇಲೆ ತರಕಾರಿ ಸಹ ತೊಗೊಂಡು ಬಂದಿದ್ದೆ ನಾನು, ಅದನ್ನು ಸಹ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ತೊಗೊಂಬಂದಿದ್ದೆ, ಮತ್ತು ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ರೇಟ್ ಸಹ ಇವಾಗ 30 ರೂಪೀಸ್ ಆಗಿದೆ. ಮೊನ್ನೆ ಎಲ್ಲ 10 ರೂಪೀಸ್ kg ಇತ್ತು ಫ್ರೆಂಡ್ಸ್, ಇವಾಗ ಜಾಸ್ತಿ ಆಗಿದೆ. ಎಲ್ಲ ಜೋಡಿಸಿ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಅದಾದಮೇಲೆ ನೈಟ್ ಊಟಕ್ಕೆ ಮೊಳಕೆ ಕಾಳು ಪಲ್ಯ ಮಾಡಿದ್ದೆ, ಚಪಾತಿ ಮಾಡಿದ್ದೀನಿ. ಮೊಳಕೆ ಕಾಳು ಅಂದರೆ ಹೆಸರು ಕಾಳು, ಕ್ಯಾಪ್ಸಿಕಮ್ಮು ಸೇರಿಸಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ರೆಸಿಪಿ ಏನು ಶೇರ್ ಮಾಡಲಿಲ್ಲ, ಯಾವಾಗಲೂ ಶೇರ್ ಮಾಡ್ತಾನೆ ಇದ್ದೀನಲ್ಲ ಮತ್ತೇನು ಅಂತ, ಹಂಗೆ ಸುಮ್ಮನೆ ಏನು ಶೇರ್ ಮಾಡ್ಕೊಳ್ಳಿಲ್ಲ, ವೀಡಿಯೋನ ಶೂಟ್ ಮಾಡ್ಕೊಂಡಿರಲಿಲ್ಲ ನಾನು. ಅದಾದಮೇಲೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ, ಪಾಲಕ್ ಸೊಪ್ಪಿತ್ತಲ್ಲ ಸ್ವಲ್ಪ, ಹಂಗಾಗಿ ಪಾಲಕ್ ಸೊಪ್ಪು ಸಾಂಬಾರು, ಸ್ವಲ್ಪ ರೈಸ್ ಮಾಡಿದ್ದೀನಿ. ಅದಾದಮೇಲೆ ಹಾಲು ಸಹ ಇತ್ತು, ಹಾಲು ಬಿಸಿ ಮಾಡಿಟ್ಟಿದ್ದೀನಿ, ಬೆಳಗ್ಗೆ ಟೀ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮದು ನೈಟ್ ಊಟ ಇಷ್ಟ ಆಗಿತ್ತು. ಸ್ವಲ್ಪ ಇವಾಗ ರೈಸ್ನ ಕಮ್ಮಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹಿಟ್ಟು ಸಹ ರಾಗಿ ಹಿಟ್ಟು ಸಹ ಮಿಷಿನಿಗೆ ಹಾಕಿಸ್ಕೊಂಬಂದೆ. ಅದು ನೋಡಿದ್ರೆ ಆ ಥರ ಆಗಿದೆ. ಬೆಳಗ್ಗೆ ಅಂಬಲಿ ಮಾಡೋಣ ಅಂತ ಜರಡಿ ಮಾಡ್ತಾಯಿದ್ದೆ, ಆವಾಗ ನೋಡಿದೆ ಎಲ್ಲ ತೌಡು ಥರ ಆಗಿದೆ. ನೋಡೋಣ, ಅವ್ರು ನಂಗೆ ಗೊತ್ತಿರೋದು, ಸ್ವಲ್ಪ ಹೋಗಿ ಕೇಳ್ಕೊಂಡು ಬರ್ತೀನಿ ಅವ್ರ ಹತ್ರ, ಸ್ವಲ್ಪ ರಿಟರ್ನ್ ಹಾಕ್ಕೊಡಿ ಅಕ್ಕ ಅಂತ. ಎಲ್ಲ ಮತ್ತೆ ಎಲ್ಲ ಎತ್ತಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಹಾಕ್ಕೊಂಡಿದ್ದೀನಿ. ನೈಟ್ ಮತ್ತು ಬೆಳಗ್ಗೆ ಶುಕ್ರವಾರ ಇವಾಗಲೇ ಪಾತ್ರೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಲನ್ನು ಇನ್ನೊಂದು ಸತಿ ಬಿಸಿ ಮಾಡಿಡ್ತಿದ್ದೀನಿ ಫ್ರೆಂಡ್ಸ್, ಮತ್ತು ಹಾಳಾಗಬಾರ್ದು ಅಂತ. ನೋಡಿ, ಪಾತ್ರೆ ಸಹ ಹಾಕ್ಕೊಂಡಿದ್ದೀನಿ ವಾಶ್ ಮಾಡೋಣ ಅಂತ. ನೋಡಿ, ನೈಟೇ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಚೇಂಜಸ್ ನಾವು ಮಾಡ್ಕೊಳ್ಬೇಕು. ಮತ್ತು ಬೆಳಗ್ಗೆ ಎದ್ದರೆ ಮತ್ತು ಬೋರ್ ಅನಿಸುತ್ತೆ. ಮತ್ತು ನಾನು ಬೆಳಗ್ಗೆ ಇವಾಗೆಲ್ಲ 5 ಗಂಟೆಗೆಲ್ಲ ಎದ್ದೇಳ್ತಾ ಇದ್ದೀನಲ್ಲ,
ಮತ್ತು ಎದ್ದಿದ ತಕ್ಷಣ ಫ್ರೆಶ್ ಅಡುಗೆ ಮನೆ ಇತ್ತು ಅಂದರೆ ಒಂದು ಕೆಲಸ ಮಾಡೋಕ್ಕೂ ಮೋಟಿವೇಶನ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಏನು ಮಾಡೋಕ್ಕೂ ಮೋಟಿವೇಶನ್ ಆಗೋಲ್ಲ ಫ್ರೆಂಡ್ಸ್, ಒಂಥರ ಹಿಂಸೆ ಆಗುತ್ತೆ. ಇದು ಮತ್ತೆ ಬೆಳಗ್ಗೆ 5 ಗಂಟೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 5 ಗಂಟೆಗೆ ಎದ್ದೇಳಬೇಕಾಗಿತ್ತು, ಬಟ್ 5:15 ಆಗೋಗಿತ್ತು. ಅದಕ್ಕೆ ಏನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಫಸ್ಟ್ ಆಮೇಲೆ ಟೀಗೆ ಇಟ್ಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪಾಪ ಅವ್ರು 6:15ಗೆಲ್ಲ ಡ್ಯೂಟಿಗೆ ಹೋಗಬೇಕಾಯ್ತು. ಮತ್ತು ಟೀ ಮತ್ತು ರಸ್ಕ್ನ ಕೊಟ್ಟಿದ್ದೀನಿ. ನಿನ್ನೆ ಬಂದು ತಿಂದಿದ್ರು, ಹಾಗಾಗಿ ಇವತ್ತು ಟೀ ಮತ್ತು ರಸ್ಕ್ ಕೊಟ್ಟೆ. ಅದಾದಮೇಲೆ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡಿದ್ದೀನಿ, ಅಂಬಲಿ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗಿನವರು ಟಿಫನ್ ಮಾಡೋಕ್ಕೆ ಟೈಮ್ ಸಿಗಲ್ವಂತೆ, ಸ್ವಲ್ಪ 11:30 ಆ ಥರ ಆಗೋಗುತ್ತೆ. ಇವಾಗ ಯಾಕೋ ಡ್ಯೂಟಿ ಡ್ರೈವಿಂಗ್ ಮಾಡ್ತಾರಲ್ಲ, ಹಂಗಾಗಿ ಟೈಮ್ ಸಿಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾನು ಸರಿ ಓಕೆ ಅಂಬಲಿ ಮಾಡಿಕೊಟ್ರೆ ಫ್ಲಾಸ್ಕಲ್ಲಿ ಹಾಕ್ಕೊಟ್ರೆ ಆಮೇಲೆ ಕುಡಿಯೋಕ್ಕೆ ಸ್ವಲ್ಪ ಅವರಿಗೆ ಈಸಿ ಆಗುತ್ತೆ, ಡ್ರೈವಿಂಗ್ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ಆಮೇಲೆ ಫ್ರೀ ಸಿಗ್ತಲ್ಲ ಹೋಟೆಲಲ್ಲೇ ಊಟ ಮಾಡ್ಕೊಳ್ತೀನಿ, ಬಾಕ್ಸ್ ಏನು ಮಾಡಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಬಾಕ್ಸ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಫ್ಲಾಸ್ಕಲ್ಲೇ ಅಂಬಲಿ ಹಾಕ್ಕೊಡ್ತೀನಿ. ಸ್ವಲ್ಪ ಬಿಸಿನೂ ಇರುತ್ತೆ, ಸ್ವಲ್ಪ ಲೈಟ್ ಹಾಕಿದ್ರೆ ಬೆಚ್ಚಗೆ ಇರುತ್ತಲ್ಲ ಫ್ರೆಂಡ್ಸ್, ಕುಡಿಯೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದಮೇಲೆ ಬೆಳಗ್ಗೆ ಮತ್ತು ಈಗ ಆಲ್ರೆಡಿ 5:45 ಆಗ್ತಾ ಬಂತು. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಬೇಡ ಅಂತ ಮೇಲ್ಗಡೆ ಹೋಗಿದ್ದೆ. ಬಟ್ಟೆ ಎಲ್ಲ ನೈಟೇ ಒಗೆದಿಟ್ಟಿದ್ದೆ ಫ್ರೆಂಡ್ಸ್. ಅದಾದಮೇಲೆ ಒಣಗಾಕ್ಬಿಟ್ಟು ಬರೋಣ ಅಂತ ಮೇಲ್ಗಡೆ ಹೋಗಿ ಹಂಗೆ ಒಂದು ಫುಲ್ಲು ವೀಡಿಯೋ ಮಾಡ್ಕೊಂಡು ಬಂದೆ. ಅಲ್ಲಿ ಸಖತ್ತು ಪಾರಿವಾಳಗಳೆಲ್ಲ ಕೂತ್ಕೊಂಡಿದ್ವು, ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದೆ. ಅಲ್ಲಿ ಸೀಟ್ ಮನೆ ಮೇಲೆ ನೋಡಿ ಫ್ರೆಂಡ್ಸ್, ಫುಲ್ಲು ಸೀಟೇ ಕಾಣಿಸ್ತಿಲ್ಲ, ಅಷ್ಟೊಂದು ಪಾರಿವಾಳಗಳಿದೆ. ಮತ್ತು ನಾನು ಸ್ವಲ್ಪ ಬ್ರೈಟ್ನೆಸ್ ಮೊಬೈಲಿಗೆ ಕಮ್ಮಿ ಇಟ್ಕೊಂಡು ಹೋಗಿದ್ದೆ, ಹಂಗಾಗಿ ನೀಟಾಗಿ ವೀಡಿಯೋ ಮಾಡ್ಕೊಂಡು ಬರಲಿಲ್ಲ. ಅಲ್ಲಿಂದ ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ವಾಕೆಲ್ಲ ಮಾಡಿ ಮನೆ ಮುಂದೆನೇ ಮಾಡ್ತೀನಿ, ಪಾಪು ಒಬ್ಬನೇ ಇರ್ತಾನಲ್ಲ. ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಗ್ಲಾಸಲ್ಲಿ 1 ಲೋಟ ನೀರು, 1.5 ಲೋಟ ನೀರು ಹಾಕಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಕುದ್ದಿ ಒಂದು 1/2 ಕಪ್ ಅಷ್ಟು ಆಗಿದೆ. ಬೆಳಗ್ಗೆನೇ ಒಂದು ಸ್ವಲ್ಪ ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡ್ದು ಇನ್ಮೇಲೆ ಸ್ವಲ್ಪ ವೆಯ್ಟ್ ಲಾಸು, ನಾವು ನಮ್ಮ ಲೈಫಲ್ಲಿ ತುಂಬ ಚೇಂಜ್ ಕಾಣಿಸ್ಕೊಬೇಕು ಫ್ರೆಂಡ್ಸ್. ನಾವು ಒಂಥರ ಪೆಕ್ಕರ ಥರ ಇದ್ದರೆ ನೋಡೋರು ಒಂಥರ ನಮ್ಮನ್ನು ನೋಡ್ತಾರೆ, ಹಾಗಾಗಿ ಸ್ವಲ್ಪ ಇವಾಗಿಂದ ಸ್ವಲ್ಪ ಚೇಂಜ್ ಆಗಬೇಕು. ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತೀವಿ. ಥ್ಯಾಂಕ್ ಯು, ಲವ್.